ಈ ಬ್ಯಾನರ್ಗಳನ್ನು ಮೊದಲು ಬ್ಯಾನ್ ಮಾಡಬೇಕ್ರಿ. ಇದರಿಂದ ಆಗ್ತಾ ಇರುವಂಥ ಅನಾಹುತಗಳು ಒಂದಲ್ಲ ಎರಡಲ್ಲ. ಅಪಘಾತಗಳಾಗುತ್ತೆ, ಕಿತ್ತಾಡ್ಕೊಳ್ತಾರೆ, ಗುಂಡು ಹೊಡೆಸ್ಕೊಳ್ತಾರೆ, ಜಗಳ ಮಾಡ್ಕೊಳ್ತಾರೆ. ಅಸಹ್ಯವಾಗಿ ಕಾಣಿಸ್ಕೊಳ್ಳುತ್ತೆ ನಗರಗಳಂತೂ. ಈ ಫಸ್ಟ್ ಬ್ಯಾನರ್ಗಳನ್ನೇ ಬ್ಯಾನ್ ಮಾಡಬೇಕು. ಬಳ್ಳಾರಿಯಲ್ಲೂ ಈ ಬ್ಯಾನರ್ ವಿಚಾರದಲ್ಲೇ ಈ ಗಲಾಟೆ ಆಗಿದ್ದು, ಅವರು ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಫಸ್ಟು ಈ ವಿಚಾರದಲ್ಲೇ ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥದ್ದು ಏನು, ಬ್ಯಾನರನ್ನು ಬ್ಯಾನ್ ಮಾಡಬೇಕು. ಬಳ್ಳಾರಿ ದಂಗಲಲ್ಲಿ ಈಗ ಓರ್ವ ಕಾರ್ಯಕರ್ತ ಸಾವನ್ನಪ್ಪಿರೋದಕ್ಕೆ ಕಾರಣವಾಗಿರೋದು ಬ್ಯಾನರ್ನ ದಂಗಲ್ ಅಂತೆ. ಕಿಚ್ಚು ಹಚ್ಚಿಸಿದೆ ಈಗ. ಆಗಲಿಲ್ಲ ಬಿಡಲಿಲ್ಲ, ಕಾರ್ಯಕ್ರಮ ಆಗುವವರೆಗೂ ಬ್ಯಾನರ್ ಇರುತ್ತೆ, ಆಮೇಲೆ ಅವ್ನು ಕೇಳೋನು ಇರಲ್ಲ. ಅದರಲ್ಲಿ ಯಾರ್ಯಾರ್ದೋ ಫೋಟೋ ಇರುತ್ತೆ, ಚೀತು ಅಂತ ಉಗಿದಿರ್ತಾರೆ, ಮೂತ್ರ ವಿಸರ್ಜನೆ ಮಾಡ್ತಾರೆ ಅದ್ರ ಮೇಲೆ. ಅವು ಯಾವುದು ಲೆಕ್ಕಕ್ಕೆ ಇಲ್ಲ. ಅಸಹ್ಯವಾಗಿರುತ್ತೆ ಬ್ಯಾನರ್ಗಳನ್ನೆಲ್ಲ. ದಿಢೀರ್ ನಡೆದ ಬೆಳವಣಿಗೆಯಲ್ಲಿ ಮತ್ತೆ ಈಗ ಕುಚುಕು ಗೆಳೆಯರು ಒಂದಾಗಿದ್ದಾರೆ, ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಅವರು. ಬ್ಯಾನರ್ ದಂಗಲ್ ಒಂದು ಕಡೆಗೆ ಏನೋ ಒಂದಾಗಿದೆ, ಆದರೆ ಈ ಕಡೆಗೆ ಹಳೆ ದೋಸ್ತಿಗಳು ಈಗ ಒಂದಾಗಿದ್ದಾರೆ. ಇದು ಸ್ಪಾರ್ಕ್. ಬ್ಯಾನರ್ ದಂಗಲ್ ಮಧ್ಯೆ ರಾಜಕೀಯ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು. ಗಲಾಟೆ ನಡೀತಾ ಇದ್ದಂತೆ ರೆಡ್ಡಿ ನಿವಾಸಕ್ಕೆ ರಾಮುಲು ಹೋಗ್ತಾರೆ. ದಿಢೀರ್ ನಡೆದ ಬೆಳವಣಿಗೆಯಲ್ಲಿ ಮತ್ತೆ ಒಂದಾಗಿದ್ದಾರೆ ಕುಚುಕು ಗೆಳೆಯರು. ಜನಾರ್ದನ್ ರೆಡ್ಡಿ ಅವರು ಮಾತನಾಡಬೇಕಾದ್ರೂ ಕೂಡ ರಾಮುಲು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ಕೊಂಡು ಹೇಳ್ತಾರೆ. ಅವರು ಹೋದ್ರು, ನಿಂತ್ಕೊಂಡ್ರು, ಯಾವುದೇ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಿಲ್ಲ, ಸಮಾಧಾನವಾಗಿ ಹೇಳಿದ್ದಾರೆ. ಇವೆಲ್ಲವನ್ನೂ ಕೂಡ ಮಾತನಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಸೊ ಬ್ಯಾನರ್ ವಿಚಾರಕ್ಕೆ ಆಗಿರುವಂಥ ಗಲಾಟೆ ಇದು. ಶುರುವಾಗಿದ್ದು ಬ್ಯಾನರ್. ನೀವು ಅಲ್ಲಿ ಕಟ್ರಪ್ಪ, ಮನೆ ಒಳಗಡೆಗೆ ಯಾಕೆ ಕಟ್ತೀರಾ ಅಂತ ಅವರ ಪ್ರಶ್ನೆ. ಅವ್ರ ಮನೆ ಕಂಪೌಂಡಿಗೆಲ್ಲ ಕಟ್ಕೊಂಡು ಕೂತಿದ್ರಂತೆ. ಅದನ್ನು ಕಟ್ಟಬೇಡ, ಆ ಕಡೆ ಕಟ್ಟು, ಯಾರು ಬೇಡ ಅಂದಿದ್ದಾರೆ ಅಂತ ಹೇಳಿದ್ರಂತೆ. ನಾವು ಇಲ್ಲೇ ಕಟ್ಟೋದು ಅಂತ ನಿಂತ್ಕೊಂಡ್ರಂತೆ ಸತೀಶ್ ರೆಡ್ಡಿ. ಅದು ಜೋರಾಗಿ ಶುರುವಾಗಿತ್ತು. ಮಧ್ಯಾಹ್ನ 3:30ಕ್ಕೆ ಒಂದು ಬಾರಿ ಸಣ್ಣ ಪುಟ್ಟದಾಗುತ್ತೆ, ಆಮೇಲೆ ಅದು ತಿಳಿ ಆಗುತ್ತೆ. ಅದಾದ ನಂತರ ಮತ್ತೆ ಸಂಜೆ ಆಗ್ತಾ ಇದ್ದಂತೆ ಅದು ಜೋರಾಗುತ್ತೆ. ಅಷ್ಟೊತ್ತಿಗೆ ಪೊಲೀಸರು ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ಅಲ್ಲೊಂದಿಷ್ಟು ಭದ್ರತೆಯನ್ನು ಕೊಟ್ಟು ಅವೆಲ್ಲವೂ ಕೂಡ ತಿಳಿ ಆಗೋ ರೀತಿಯಲ್ಲಿ ಆಗಿದ್ದಿದ್ರೆ ಸರಿ ಆಗ್ತಾ ಇತ್ತೇನೋ. ಸೊ ಬಳ್ಳಾರಿಯಲ್ಲಿ ಕಿಚ್ಚನ್ನು ಹಬ್ಬಿಸಿರುವಂಥ ಈ ಬ್ಯಾನರ್ನ ವಿಚಾರ ಇದೆ ಅಲ್ಲ, ಸರ್ಕಾರಗಳು ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆ ತೆಗೆದುಕೊಳ್ಬೇಕು. ತಗೊಳ್ಳಲ್ಲ ಬಿಡ್ರಿ, ಯಾಕೆ ಅಂತಾರೆ, ಅವರು ಬ್ಯಾನರ್ ಕಟ್ಟೋರೇ ಅಲ್ವಾ, ನಾಳೆ ಅವ್ರವ್ರದ್ದು ಬ್ಯಾನರ್ಗಳು ಬೇಕಾಗುತ್ತೆ.